ನಮೋ ಬುದ್ಧಾಯ. ಜೈ ಭೀಮ್. ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನಾನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ 26ನೇ ನವೆಂಬರ್ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ನಮ್ಮ ಭಾರತ ದೇಶದ ಸಂವಿಧಾನ ಅಂಗೀಕಾರವಾದ ದಿನಾಚರಣೆಯ ನಿಮಿತ್ತವಾಗಿ ಬೃಹತ್ ಬಹಿರಂಗ ಸಭೆ ಹಾಗೂ ನಾಗ್ಪುರಿನ ಸುಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ವಿಕಾಸ್ ರಾಜ ಅವರಿಂದ ಭೀಮಗೀತೆಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೀದರ್ ಜಿಲ್ಲೆಯ ಯುವ ನಾಯಕರು ಹಾಗೂ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಪೌರಾಡಳಿತ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಹೀಮ್ ಖಾನ್ಜಿ ಅವರು, ಅರವಿಂದ್ ಕುಮಾರ್ ಅರಳಿಯವರು ಮತ್ತು ಅದೇ ರೀತಿಯಾಗಿ ವಿಜಯ್ ಸಿಂಗ್ ಅವರು, ಬಂಡೆಪ್ಪ ಖಾಶಂಪುರ್ ಅವರು ಮತ್ತು ಅದರಲ್ಲಿ ವಿಶೇಷವಾಗಿ ರಾಜಶೇಖರ್ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು, ದಲಿತ ಪರ ಮತ್ತು ಗೊಂಡ ಪರ ಮತ್ತು ಕನ್ನಡ ಪರ ಎಲ್ಲ ಸಂಘಟನೆಗಳ ಎಲ್ಲ ಸಂಚಾಲಕರು ಅವತ್ತು ಈ ಕಾರ್ಯಕ್ರಮದ ಉಪಸ್ಥಿತರಿರುತ್ತಾರೆ. ಅದಕ್ಕಾಗಿ ನಾನು ವಿನಯಪೂರ್ವಕವಾಗಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಾವು ದಯವಿಟ್ಟು 26ನೇ ನವೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಸಾಧಿಸಿದ ಮೊಟ್ಟ ಮೊದಲನೇ ಯಶಸ್ಸು ಅಂದರೆ ಸಂವಿಧಾನ 26ನೇ ನವೆಂಬರ್ 1949ರಂದು ಏನು ಅಂಗೀಕಾರ ಆಗಿತ್ತು. 26ನೇ ಜನವರಿ 1950ರಂದು ಇದೇ ಸಂವಿಧಾನ ಏನಪ್ಪ ಅಂತಂದರೆ ಎಕ್ಸೆಪ್ಟ್ ಆಗಿ ಏನು ಲಾಗು ಆಗಿತ್ತು. ಅದಕ್ಕಾಗಿ ತಾವೆಲ್ಲರೂ 26ನೇ ನವೆಂಬರನ್ನು ಯಾವತ್ತೂ ಮರೆಯಬೇಡಿ. 26ನೇ ನವೆಂಬರ್ ಅತಿ ಐತಿಹಾಸಿಕವಾದಂತಹ ದಿನ ಆಗಿರುವುದರಿಂದ 26ನೇ ನವೆಂಬರ್ ಸುಮಾರು 2009ರಿಂದ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ 2015ರಂದು ಸಂವಿಧಾನ ದಿನ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಇವತ್ತು ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಸಂವಿಧಾನ ಅಂಗೀಕಾರ ದಿನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕೂಡ ಇವು ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಬೀದರ್ ಜಿಲ್ಲೆಯ ಕೆಂಪು ಭೂಮಿಯ ಕಾರಣ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹಚ್ಚಿದಂತಹ ಈ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮ ಇವತ್ತು ರಾಷ್ಟ್ರಾದ್ಯಂತ ಆಗಿದೆ. ಅದಕ್ಕೆ ತಮ್ಮ ಜನಪ್ರಿಯ ವಾಹಿನಿ ಮುಖಾಂತರವಾಗಿ ನನ್ನ ಸಮಾಜದ ಇನ್ನಿತರ ಸಮಾಜದ ಬುದ್ಧಿಜೀವಿಗಳಿಗೂ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 26ನೇ ನವೆಂಬರ್ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಬೃಹತ್ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮ ಇದೆ. ತಾವೆಲ್ಲರೂ ತಪ್ಪದೆ ಬನ್ನಿ, ನಿಮ್ಮವರನ್ನು ಕರೆತನ್ನಿ ಎಂದು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಅಂಬಾದಾಸ್ ಗಾಯಕ್ವಾಡ್, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಬೀದರ್.